ಎಲ್ಲರಿಗೂ ನಿಮ್ಮ ಅತಿಥಿ ಕುಂಬಾರ್ ಮಾಡುವ ನಮಸ್ಕಾರಗಳು. ನಮ್ಮ ಅಂಜನಾದ್ರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಶಾಲೆಗಳ 106 ವಿದ್ಯಾರ್ಥಿಗಳೊಂದಿಗೆ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಕುರಿತಾಗಿ ಸಂವಾದ ನಡೆಸಲು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಡಾಕ್ಟರ್ ಚಂದ್ರಶೇಖರ ಕಂಬಾರರನ್ನು ನಮ್ಮ ಶಾಲೆಗೆ ಆಮಂತ್ರಿಸಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭಕ್ಕೂ ಮುನ್ನ ಇಂತಹ ಶ್ರೇಷ್ಠ ಕವಿಗಳನ್ನು ಪ್ರತ್ಯಕ್ಷವಾಗಿ ನೋಡುವ, ಮಾತನಾಡುವ, ಅವರೊಂದಿಗೆ ಸ್ವಲ್ಪ ಮೌಲ್ಯಯುತ ಸಮಯವನ್ನು ಕಳೆಯುವ ಹಂಬಲದೊಂದಿಗೆ ಕಾಯುತ್ತಿದ್ದ ನನಗೆ ಅವರ ಆಗಮನವು ಬಹಳ ಸಂತೋಷವನ್ನುಂಟು ಮಾಡಿತ್ತು. ಶಾಲೆಯ ಅಧ್ಯಕ್ಷರು, ಇತರೆ ಗಣ್ಯರು ಪುಟ್ಟ ಮಕ್ಕಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ನಡೆದಿದ್ದ ಪ್ರಶ್ನೆಗಳಿಗೆ ಯಾವುದೇ ಬಿಗುಮಾನವಿಲ್ಲದೆ ಕಾರ್ಯಕ್ರಮದ ಪ್ರಾರಂಭದಿಂದ ಅಂತ್ಯದವರೆಗೂ ಬಹಳ ಆಸಕ್ತಿಯಿಂದ, ಖುಷಿಯಿಂದ ನೆರೆದಿದ್ದ ಎಲ್ಲರಿಗೂ ಸಲ್ಲುವ ನಲ್ಮೆಯ ನುಡಿಗಳನ್ನು ನುಡಿಯುತ್ತಾ ಭಾಗವಹಿಸಿದ ಕಂಬಾರರ ಜೀವನ, ಪ್ರೀತಿ, ಚೈತನ್ಯಪೂರ್ವಕ ನಡೆ, ನುಡಿ ನನ್ನಂತಹ ಅದೆಷ್ಟನರಿಗೆ ಪ್ರತ್ಯಕ್ಷ ನಿದರ್ಶನವಾಗಿತ್ತು. ನಮ್ಮ ಶಾಲೆಯ ಆವರಣದಲ್ಲಿ ವಿವಿಧ ಶಿಕ್ಷಕರೊಂದಿಗೆ ಸಂವಾದ ನಡೆಸಿ ಕನ್ನಡ ಭಾಷೆ, ಸಂಸ್ಕೃತಿಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಒಟ್ಟಾರೆ ಜೀವನದ ಅದೆಷ್ಟೋ ನೋವು, ನಲಿವು, ಏರುಪೇರುಗಳಿಗೆ ಸಾಕ್ಷಿಯಾಗಿರುವ ಈ ಹಿರಿಯ ಚೈತನ್ಯದ ಜೊತೆಗೆ ಅವರ ಸಮೀಪದಲ್ಲಿ ಕುಳಿತು ಕೆಲ ಕಾಲ ಕಳೆದು ಅದ್ಭುತ ಕ್ಷಣಗಳು ನಿಜವಾಗಿಯೂ ನನ್ನ ಜೀವನದ ಅತ್ಯಂತ ಮಹತ್ವದ ಕ್ಷಣಗಳು ಸಾಲಿನಲ್ಲಿ ಅಗ್ರಗಣ್ಯ ಸಾಲಿನ ನಿಲ್ಲುವಂತಹದ್ದು ಎಂದು ನಾನು ಭಾವಿಸುತ್ತೇನೆ. ಭಗವಂತನ ಆಶೀರ್ವಾದದಿಂದ ಇಂಥ 10 ಹಲವಾರು ಕವಿಗಳು, ಚೈತನ್ಯದಾಯಕ ವ್ಯಕ್ತಿಗಳು, ಜ್ಞಾನವಂತರು, ಗುಣವಂತರು, ಸಂಪನ್ಮೂಲ ವ್ಯಕ್ತಿಗಳು, ಗಣ್ಯರು, ಹಿರಿಯರನ್ನು ಭೇಟಿಯಾಗುವ ಮಗದಷ್ಟು ಅವಕಾಶಗಳು ನನಗೆ ದೊರಕಲಿ ಎಂದು ಬೇಡುತ್ತಾ ನನ್ನ ಮಾತಿಗೆ ಸ್ಪಂದನೆಯಾಗುತ್ತಿರುವ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.